ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಸಿ ಮತ್ತೆ ಡಿಸಿ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಮತ್ತೆ ಡೈರೆಕ್ಟ್ ಕರೆಂಟ್ ಇವೆರಡರ ಮಧ್ಯೆ ಯಾವುದನ್ನ ನಾವು ಇವತ್ತು ಯೂಸ್ ಮಾಡ್ತಾ ಇದೀವಿ ಎಲ್ಲ ಕಡೆ ಅಂತಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದೀವಿ. ಸೊ ಯಾತಕ್ಕೆ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದೀವಿ? ಸೊ ಯಾವ್ದು ಮೊದಲು ಬಂತು ಹಿಸ್ಟ್ರಿನಲ್ಲಿ? ಸೊ ಡೈರೆಕ್ಟ್ ಕರೆಂಟ್ ಫಸ್ಟ್ ಮಾಡಿದ್ವಾ, ಆಲ್ಟರ್ನೇಟಿಂಗ್ ಕರೆಂಟ್ ನ ಫಸ್ಟ್ ಕಂಡು ಹಿಡಿದ್ರ? ಅದಾದ ನಂತರ ಆಲ್ಟರ್ನೇಟಿಂಗ್ ಕರೆಂಟ್ನೇ ಯಾಕೆ ಯೂಸ್ ಮಾಡೋದಕ್ಕೆ ಹೋದ್ರು, ಏನೇನು ಇದರಲ್ಲಿ ತೊಡಕುಗಳು ಬಂತು, ಈ ಎಲ್ಲ ಹಿಸ್ಟ್ರಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿಸ್ ಇಸ್ ಕಾಲ್ಡ್ ದಿ ವಾರ್ ಆಫ್ ಕರೆಂಟ್ಸ್. ಸೊ ಈ ಚಾರ್ಲ್ಸ್ ಹೆಚ್ ಬ್ರಷ್ ಅನ್ನೋನೇನಿದಾನಲ್ಲ, ಅವನು ಇದನ್ನ ಕಮರ್ಷಿಯಲೈಸ್ ಮಾಡಲಿಕ್ಕೆ ನ್ಯೂಯಾರ್ಕ್ ಸಿಟಿನಲ್ಲಿ 1880s ಅಲ್ಲಿ ಒಂದು 2 ಮೈಲ್ ಸ್ಟ್ರೀಟ್ ಏನಿದೆಯಲ್ಲ, ಆ ಸ್ಟ್ರೀಟ್ ಅನ್ನ ಕಂಪ್ಲೀಟ್ ಆಗಿ ಹಿ ಎಲೆಕ್ಟ್ರಿಫೈಸ್ ಯೂಸಿಂಗ್ ದಿಸ್ ಆರ್ಕ್ ಲ್ಯಾಂಪ್. ಆರ್ಕ್ ಲ್ಯಾಂಪ್ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಇಟ್ ಪ್ರೊವೈಡ್ಸ್ ಇಲ್ಯುಮಿನೇಷನ್ ಟು ಎ ವೆರಿ ಲಾರ್ಜ್ ಏರಿಯಾ. ಸೊ ಇಮಿಡಿಯೇಟ್ ಆಗಿ ಇದು ಫೇಮಸ್ ಆಗ್ತಾ ಹೋಗುತ್ತೆ, ಹೊರಗಡೆ ಪಬ್ಲಿಕ್ ಅಲ್ಲಿ ಒಂದು ಅಡ್ವಾಂಟೇಜ್ ತರ ಕಾಣಕ್ಕೆ ಶುರು ಆಗುತ್ತೆ. ಸೊ ಬ್ರಷ್ ಇದನ್ನ ಕಮರ್ಷಿಯಲೈಸ್ ಮಾಡಲಿಕ್ಕೆ ಇದನ್ನ ಬ್ರಷ್ ಎಲೆಕ್ಟ್ರಿಕಲ್ ಕಂಪನಿ ಮುಖಾಂತರ 1880 ನಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಹಾಕ್ತಾ ಬರ್ತಾನೆ. ಆದರೆ ಕಾಂಟ್ರರಿ ಏನಾಗುತ್ತೆ, ಥಾಮಸ್ ಆಲ್ವಾ ಎಡಿಸನ್ ಸೊ ಇದನ್ನ ಕಂಡುಹಿಡಿದಿರ್ತಾನೆ, ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅನ್ನ. ಸೊ ಈ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಏನಾಗುತ್ತೆ ಅಂತಂದ್ರೆ ಅದು ರನ್ ಆಗ್ಲಿಕ್ಕೆ ಇಟ್ ರಿಕ್ವೈರ್ಸ್ ಎ ಡೈರೆಕ್ಟ್ ಕರೆಂಟ್. ಸೊ ಅವನು ಈ ಡೈರೆಕ್ಟ್ ಕರೆಂಟ್ ಅನ್ನ ಪ್ರತಿಪಾದಿಸೋದಕ್ಕೆ ಶುರು ಮಾಡ್ತಾನೆ. ಸೊ ಡೈರೆಕ್ಟ್ ಕರೆಂಟ್ಗೆ ಅವನು ಏನು ಎಕ್ಸ್ಪ್ಲನೇಷನ್ ಕೊಡ್ತಾನೆ ಅಂತಂದ್ರೆ, ಡೈರೆಕ್ಟ್ ಕರೆಂಟ್ ಈಸ್ ಮೋರ್ ಸೇಫ್ ಬಿಕಾಸ್ ಹಿ ಯೂಸಸ್ 110 volts ಡಿಸಿ ಅಂದ್ರೆ ಡೈರೆಕ್ಟ್ ಕರೆಂಟ್ ಅನ್ನ ಅವನು ಯೂಸ್ ಮಾಡ್ತಿರ್ತಾನೆ, ಅದು ಡಿಸಿ ಜನರೇಟರ್ನ ಇಟ್ಕೊಂಡಿರ್ತಾನೆ. ಸೊ ಥಾಮಸ್ ಆಲ್ವಾ ಎಡಿಸನ್ ಏನಾಗುತ್ತೆ, ಅವನು ಡಿಸಿ ಜನರೇಟರ್ನ ಪ್ರಪೋಸ್ ಮಾಡಿರ್ತಾನೆ. ಯಾಕೆಂತಂದ್ರೆ ಅವನ ಏನು ಇನ್ಕ್ಯಾಂಡಿಸೆಂಟ್ ಬಲ್ಬ್ ಇರುತ್ತೆ, ಇಟ್ ವರ್ಕ್ಸ್ ಆನ್ ದಿ ರೆಸಿಸ್ಟೆನ್ಸ್ ಪ್ರಿನ್ಸಿಪಲ್. ಸೊ ಆ ಇನ್ಕ್ಯಾಂಡಿಸೆಂಟ್ ಬಲ್ಬ್ ರನ್ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಅವನು ಏನ್ ಮಾಡಿದಾನೆ, ಒಂದು 110 volt ಡಿಸಿ ಜನರೇಟರ್ನ ಯೂಸ್ ಮಾಡಿ, ಸೊ ಒಂದು ಜನರೇಟಿಂಗ್ ಸ್ಟೇಷನ್ ಇತ್ತು ಅಂತಂದ್ರೆ ಆ ಜನರೇಟಿಂಗ್ ಸ್ಟೇಷನ್ ಮುಖಾಂತರ 110 volt ಡಿಸಿನ ಯೂಸ್ ಮಾಡಿ, ಅದಕ್ಕೆ ಮಲ್ಟಿಪಲ್ ಜನರೇಟರ್ಸ್ ಬೇಕಂತಂದ್ರೆ ಪ್ಯಾರಲಲ್ ಆಗಿ ಹಾಕೊಂಡು ಸೊ ಇದನ್ನ ಯೂಸ್ ಮಾಡಿ ಅವನು ಎಲ್ಲದಕ್ಕೂ ಸಪ್ಲೈ ಕೊಡ್ತಾ ಹೋಗ್ತಾನೆ. ದಿ ಮೇಜರ್ ಡಿಸ್ಅಡ್ವಾಂಟೇಜ್ ಇಸ್ ದಿ ಕಾಪರ್ ಯೂಸೇಜ್. ಸೊ ಇದೇನಾಗುತ್ತೆ, ಇದೆಲ್ಲರಿಗೂ ಕಾಪರ್ ಕಂಡಕ್ಟರ್ ಬೇಕಾಗಿದೆ, ಕಾಪರ್ ಇಸ್ ಮೋರ್ ಕಾಸ್ಟ್ಲಿ. ಸೊ ಈಗ ಡಿಸಿ ತುಂಬಾ ಎಫಿಷಿಯಂಟ್ ಆಗಿ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತಂದ್ರೆ, ಅಂದ್ರೆ ಎಫಿಷಿಯನ್ಸಿ ಅಂತಂದ್ರೆ ಬಿಕಾಸ್ ಆಫ್ ದಿ ರೆಸಿಸ್ಟೆನ್ಸ್ ಲೈನಲ್ಲಿ ಈಗ ಹೆಚ್ಚಿಗೆ ಲೋಡ್ ಆಗ್ತಾ ಹೋದಂಗೆನೆ ಸೊ ಇಲ್ಲಿ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಂಟ್ ಜಾಸ್ತಿ ಹೋಗ್ತಾ ಹೋದಷ್ಟು ನಮಗೆ I²R ಲಾಸ್ ಅಂತಂದ್ರೆ ನಮ್ಮ ಹೀಟ್ ಲಾಸ್ ಇಂದ ಏನಿದೆಯಲ್ಲ, ನಮ್ಮ ರೆಸಿಸ್ಟಿವ್ ಲಾಸ್ ಇಂದ ಇಲ್ಲಿ ಎನರ್ಜಿ ಲೂಸ್ ಆಗ್ತಾ ಇರುತ್ತೆ. ಅದನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಅವನು ಇಲ್ಲಿ ಹೈ ಥಿಕ್ನೆಸ್ ಕಾಪರ್ ಕಂಡಕ್ಟರ್ನ ಇಲ್ಲಿ ಹಾಕುವಂತ ಪರಿಸ್ಥಿತಿ ಬರುತ್ತೆ. ಸೊ ಈ ಒಂದು ಇಶ್ಯೂ ಇಂದ ಮತ್ತೆ ಎರಡನೇದೇನಪ್ಪ ಅಂದ್ರೆ ಮೋರ್ ದಿ ಲೋಡ್ಸ್ ದಿ ಎಂಡ್ ಇದರಲ್ಲಿ ಏನಾಗುತ್ತೆ, ಇವರಿಗೆ ವೋಲ್ಟೇಜ್ ಡಿಪ್ ಆಗ್ತಾ ಹೋಗುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಕೇಟರ್ ಮಚ್ ಅಮೌಂಟ್ ಆಫ್ ದಿ ಲೋಡ್ಸ್ ಫರ್ದರ್ ಫ್ರಮ್ ಸಮ್ ಪಾಯಿಂಟ್. ಸೊ ಈ ಪಾಯಿಂಟ್ ಬಂದು ಹೆಚ್ಚು ಕಮ್ಮಿ ಒಂದು 1 ಕಿಲೋಮೀಟರ್. ಸೊ ಮ್ಯಾಕ್ಸಿಮಮ್ 1 ಕಿಲೋಮೀಟರ್ ಟು 2 ಕಿಲೋಮೀಟರ್ ರೇಂಜ್ ಅಲ್ಲಿ ಮಾತ್ರ ಅವನು ಜನರೇಟರ್ಸ್ ಇಂದ ಪ್ರತಿಯೊಂದು ಲೋಡ್ಗೆ ಸಪ್ಲೈ ಮಾಡಲಿಕ್ಕೆ ಆಗುತ್ತೆ. ಸೊ ದ ಮೇಜರ್ ಅಡ್ವಾಂಟೇಜಸ್ ಹಿ ಇಸ್ ಜನರೇಟಿಂಗ್ ಅಟ್ 110 volt ವ್ಯಾಲ್ಯೂ. ಸೊ 110 volt ಇಂದ ಮಾಡೋದ್ರಿಂದ ಇಟ್ ಈಸ್ ಮೋರ್ ಸೇಫ್ ಅನ್ನೋದನ್ನ ಅವನು ಹೇಳ್ತಾನೆ. ಆದರೆ ದ ಪ್ರಾಬ್ಲಮ್ ಇಸ್ ಮೋರ್ ದಿ ನಂಬರ್ ಆಫ್ ಲ್ಯಾಂಪ್ಸ್ ದಿ ಲೋಡ್ ವಿಲ್ ಬಿ ಹೈಯರ್ ಅಂಡ್ ಈ ಜನರೇಟಿಂಗ್ ಸ್ಟೇಷನ್ಸ್ ಏನಿದೆಯಲ್ಲ ಇದು ಸಿಟಿ ಮಧ್ಯದಲ್ಲೇ ಇರಬೇಕಾಗಿದೆ. ಯಾಕಂದ್ರೆ ಇದು ಬರೀ 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ಗೆ ಕೇಟರ್ ಮಾಡೋದ್ರಿಂದ ಮನೆಗಳಿಗೆ. ಸೊ ಇಲ್ಲಿ ಏನೇ ಇದ್ರೂ ಒಂದು ದೊಡ್ಡ ಸಿಟಿ ತಗೊಂಡ್ರೆ ಒಂದೊಂದು ಏರಿಯಾನಲ್ಲೂ ಮಧ್ಯದಲ್ಲಿ ಒಂದೊಂದು ಜನರೇಟರ್ನ ಇಟ್ಕೋಬೇಕಾಗುತ್ತೆ. ಸೊ ದಟ್ ವಾಸ್ ಎ ಡಿಸ್ಅಡ್ವಾಂಟೇಜ್. ಮೀನ್ ವೈಲ್ ಏನಾಗುತ್ತೆ, ಜಾರ್ಜ್ ವೆಸ್ಟಿಂಗ್ ಹೌಸ್ ಅಂತ ನಾನು, ಸೊ ವೆಸ್ಟಿಂಗ್ ಹೌಸ್ ಈಸ್ ಅನ್ ಆಂಟ್ರಪ್ರಿನರ್. ಸೊ ಈ ವೆಸ್ಟಿಂಗ್ ಹೌಸ್ ಅನ್ನೋನು ಹಿ ಸ್ಟಾರ್ಟ್ಸ್ ಹಿಸ್ ಓನ್ ಎಲೆಕ್ಟ್ರಿಕಲ್ ಕಂಪನಿ. ಸೊ ಅವನು ಈ ಡಿಸಿ ಏನು ಎಡಿಸನ್ ಒಂದು ಎಲೆಕ್ಟ್ರಿಕಲ್ ಕಂಪನಿ ಸ್ಟಾರ್ಟ್ ಮಾಡಿರ್ತಾನೆ, ಎಡಿಸನ್ ಎಲೆಕ್ಟ್ರಿಕ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಎಡಿಸನ್ ಎಲೆಕ್ಟ್ರಿಕ್ಗೆ ಒಂದು ಕಾಂಪಿಟೇಟರ್ ತರ ಒಂದು ಇನ್ನೊಂದು ಡಿಸಿ ಸಿಸ್ಟಮ್ನ ತರಬೇಕು ಅಂತ ಅಂದ್ಬಿಟ್ಟು ವೆಸ್ಟಿಂಗ್ ಹೌಸ್ ಹಿ ಎಂಪ್ಲಾಯ್ಸ್ ಸ್ಟ್ಯಾನ್ಲಿ
ಸ್ಟ್ಯಾನ್ಲಿನ ಎಂಪ್ಲಾಯ್ ಮಾಡಿ ಅವನಿಗೆ DC ಸಿಸ್ಟಮ್ ಮೇಲೆ ವರ್ಕ್ ಮಾಡು ಅಂತ ಅಂದ್ಬಿಟ್ಟು ಹೇಳಿರ್ತಾನೆ. ಹೌವರ್ ಅದೇ ಟೈಮಲ್ಲಿ ವೆಸ್ಟಿಂಗ್ ಹೌಸು ಯಾವುದೋ ಒಂದು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಕಾನ್ಫರೆನ್ಸ್ಗೆ ಹೋದಾಗ, ಸೊ ಕರೆಂಟ್ಲಿ ಅದು IEEE ಅಂತ ಕರೀತಾರೆ, ಹಿಂದೆ ಅದು AEE ಅಂತಿತ್ತು. ಸೊ ಇವತ್ತಿನ ದಿನ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂತ ಅಂದ್ಬಿಟ್ಟು ಆಗಿದೆ, ಅದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಈ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಹೋದಾಗ ಅಲ್ಲಿ ಒಂದಷ್ಟು ಪಬ್ಲಿಕೇಶನ್ಸ್ನ ಹಾಗೆ ಅಲ್ಲಿ ಪ್ರೆಸೆಂಟ್ ಮಾಡೋ ಪ್ರೆಸೆಂಟರ್ಸ್ನ ಮೀಟ್ ಮಾಡಿದಾಗ ಅವನಿಗೆ ಕೆಲವು ಆರ್ಟಿಕಲ್ಸ್ ಬಗ್ಗೆ ಅವನಿಗೆ ಗೊತ್ತಾಗುತ್ತೆ. ಏನಂತಂದ್ರೆ ಆಲ್ರೆಡಿ ದಿ ಹಂಗೇರಿಯನ್ ಬ್ರದರ್ಸ್ ಅಂತ ಕರೀತಾರೆ. ದಿ ಹಂಗೇರಿಯನ್ ಬ್ರದರ್ಸ್ ಅಂತ ಏನ್ ಕರೀತಾರೆ, ZBD ಅಂತ ಕರೀತಾರೆ ಅವ್ರನ್ನ. ಜಿಪ್ರೋಸ್ಕಿ, ಬ್ಲಾತಿ, ಆಟೋ ಬ್ಲಾತಿ ಮತ್ತೆ ಡೆನ್ ಅಂತ ಅಂದ್ಬಿಟ್ಟು. ಸೊ ಈ 3 ಜನ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ನ ಇನ್ವೆಂಟ್ ಮಾಡಿರ್ತಾರೆ. ಸೊ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ದಿ ಎಲೆಕ್ಟ್ರಿಸಿಟಿ ಯೂಸಿಂಗ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಿನ್ಸಿಪಲ್ಸ್ ಫ್ರಮ್ one higher voltage to a lower voltage or the other way around. ಸೊ ಇದನ್ನ ಇವರು ಕಂಡುಹಿಡಿದಿರ್ತಾರೆ, ಇದ್ರ ಬಗ್ಗೆ ಅವನಿಗೆ ಐಡಿಯಾ ಬರುತ್ತೆ. ಸೊ ಅಂಡ್ ವಿತ್ ದಿಸ್ ಟ್ರಾನ್ಸ್ಫಾರ್ಮರ್ ಇಟ್ ಈಸ್ ಫೀಸಿಬಲ್ to transport the alternating current which is generated somewhere far away and cater the needs of the consumer ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದರಿಂದ ವೆಸ್ಟಿಂಗ್ ಹೌಸ್ ಏನ್ ಮಾಡ್ತಾರೆ, ಅವರ DC ಸಿಸ್ಟಮ್ನ ಇನ್ನೊಂದನ್ನ ಮಾಡಿ ಅದರಲ್ಲಿ ಎಗೇನ್ ಪೇಟೆಂಟ್ಸ್ ಮೇಲೆ ಎಡಿಸನ್ ಜೊತೆ ಹೊಡೆದಾಡ್ಕೊಂಡು ಮಾಡೋದಕ್ಕಿಂತನವೇ ಇಟ್ಸ್ ಬೆಟರ್ ಐ ವರ್ಕ್ ಆನ್ ಎ ನ್ಯೂ ಸಿಸ್ಟಮ್. ಸೊ ಅಂತ ಅಂದ್ಬಿಟ್ಟು ಆಲ್ಟರ್ನೇಟಿಂಗ್ ಕರೆಂಟ್ ಸಿಸ್ಟಮ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆಲ್ರೆಡಿ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ವರ್ಕ್ ಮಾಡಿದ್ರೆ ಇನ್ನೊಂದು ನ್ಯೂ ಸಿಸ್ಟಮ್ ಮೇಲೆ ಮಾಡ್ಬೋದು ಅಂತ ಅಂದ್ಬಿಟ್ಟು ವೆಸ್ಟಿಂಗ್ ಹೌಸ್ ಗೊತ್ತಾಗುತ್ತೆ. ಸೊ ಹಿ ಸ್ಟಾರ್ಟ್ಸ್ ವರ್ಕಿಂಗ್ ಆನ್ ಆಲ್ಟರ್ನೇಟಿಂಗ್ ಕರೆಂಟ್ ಸಿಸ್ಟಮ್ಸ್. ಸೊ ಹಿ ಫಸ್ಟ್ ಎಂಪ್ಲಾಯ್ಸ್ ಸ್ಟ್ಯಾನ್ಲಿ, ಮತ್ತೆ ಇನ್ನೊಂದು ಕೀ ಪ್ಲೇಯರ್ ಬಂದು ಮಿಸ್ಟರ್ ನಿಕೋಲಾ ಟೆಸ್ಲಾ. ಸೊ ನಿಕೋಲಾ ಟೆಸ್ಲಾದ ಏನಪ್ಪಾ ಅಂತಂದ್ರೆ ಹಿ ಹ್ಯಾಡ್ ಜಾಯಿಂಡ್ ಎಡಿಸನ್ ಇನಿಷಿಯಲಿ. ಸೊ ಎಡಿಸನ್ ಹತ್ರನೇ ಕೆಲಸ ಮಾಡ್ತಾ ಇರ್ತಾನೆ ಅವನು ನಿಕೋಲಾ ಟೆಸ್ಲಾ. ಅವನ ಬಗ್ಗೆ ಬಹಳ ಇವನಿಗೆ ಹೆಮ್ಮೆ ಇರುತ್ತೆ ನಿಕೋಲಾ ಟೆಸ್ಲಾಗೆ, ಎಡಿಸನ್ ಕಂಡುಹಿಡಿದಿರೋದ್ರ ಬಗ್ಗೆ. ಸೊ ಎಡಿಸನ್ ಇವನಿಗೊಂದು ಟಾಸ್ಕ್ ನ ಕೊಡ್ತಾನೆ ನಿಕೋಲಾ ಟೆಸ್ಲಾಗೆ, ಏನಂದ್ರೆ ತನ್ನ DC ಜನರೇಟರ್ನ ಇನ್ನೂ ಮೋರ್ ಎಫಿಷಿಯಂಟ್ ಮತ್ತೆ ಮೋರ್ ಬೆಟರ್ ಮಾಡೋದು, ನೀನೇನಾದ್ರೂ ಮಾಡಿದ್ರೆ ಐ ವಿಲ್ ಪೇ ಯು $50,000 ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೊ ಆ ಒಂದು ಮೋಟಿವ್ನೆಸ್ ಇಂದ ನಿಕೋಲಾ ಟೆಸ್ಲಾ ವಿಲ್ ಪ್ರಿಪೇರ್ and will develop a new kind of a dynamo for DC system. ಸೊ ಅದನ್ನು ತಗೊಂಡೋಗಿ ಎಡಿಸನ್ಗೆ ಸಬ್ಮಿಟ್ ಮಾಡಿದಾಗ ಎಡಿಸನ್ ಖುಷಿ ಆಗ್ತಾನೆ, ಬಟ್ ಎಡಿಸನ್ ವಿಲ್ ನಾಟ್ ಪೇ ಎನಿಥಿಂಗ್. ವೆನ್ ನಿಕೋಲಾ ಟೆಸ್ಲಾ ಆಸ್ಕ್ಸ್ ಎಡಿಸನ್ ಆನ್ ದಟ್, ಎಡಿಸನ್ ವಿಲ್ ಸ್ಟ್ರೈಟ್ ಅವೇ ಡಿನೈ. ನೋಡಪ್ಪ ಇದು US ಇದೆಲ್ಲ ಆ ಥರ ಆಗೋದಿಲ್ಲ, ನಾನು ಹಿಂಗೆ ಕೇಳಿದೆ ನೀನು ಅದನ್ನು ಡೆವಲಪ್ ಮಾಡಿಕೊಂಡೆ, ದಿಸ್ ಇಸ್ ಮೈ ಪ್ರಾಡಕ್ಟ್ ನಾವು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೊ ಅದರಲ್ಲಿ ಯಾವುದೇ ಒಂದು ಪೇಟೆಂಟ್ ರೈಟ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಕೊಡೋದಿಲ್ಲ ಎಡಿಸನ್. ಇದರಿಂದ ಬೇಜಾರಾಗಿ ಅವನೇನ್ ಮಾಡ್ತಾನೆ, ಹಿ ವಿಲ್ ಜಸ್ಟ್ ಸ್ಟ್ರೈಟ್ ಅವೇ ಲೀವ್ ದಿ ಕಂಪನಿ ಅಂಡ್ ಹಿ ಸ್ಟಾರ್ಟ್ಸ್ ವರ್ಕಿಂಗ್ ಆನ್ ಹಿಸ್ ಓನ್. ಹಿ ಸ್ಟಾರ್ಟ್ಸ್ ಟು ಕ್ರಿಯೇಟ್ ಹಿಸ್ ಓನ್ ಕಂಪನಿ ಕಾಲ್ಡ್ ಟೆಸ್ಲಾ ಎಲೆಕ್ಟ್ರಿಕ್ ಕಂಪನಿ ಅಂತ ಅಂದ್ಬಿಟ್ಟು. ಸೊ ಹವರ್ ಏನಾಗುತ್ತೆ ಅಂತಂದ್ರೆ ಅವನು ಸಾಕಷ್ಟು ರಿಸರ್ಚ್ ನಲ್ಲೇ ಮುಳುಗಿ ಟೆಸ್ಲಾ ಸಾಕಷ್ಟು ರಿಸರ್ಚ್ ವರ್ಕ್ ಮಾಡಿರ್ತಾನೆ, ಬಟ್ ಹಿ ಅಟ್ ದಿ ಎಂಡ್ ಆಫ್ ದ ಡೇ ಹಿ ವಿಲ್ ನಾಟ್ ಹ್ಯಾವ್ ಎನಿ ಮನಿ. ಸೊ ಫೈನಲಿ ಅವನು ಒಂದು ಇದನ್ನ ಪಿಟ್ನ ಡಿಗ್ ಮಾಡುವಂತ ಕೆಲಸಕ್ಕೆ ಹೋಗಿ $2 ವರ್ಕ್ ಮಾಡಕ್ ಶುರು ಮಾಡ್ತಾನೆ. ಇದನ್ನ ನೋಡಿದ ಅವನ ಕೊಲೀಗ್ಸ್ ಏನಾಗ್ತಾರೆ, ಅವರು ವೆಸ್ಟಿಂಗ್ ಹೌಸ್ ಅವ್ರಿಗೆ ಈ ವಿಷಯನ ಹೇಳ್ತಾರೆ. ವೆಸ್ಟಿಂಗ್ ಹೌಸ್ ಒಂದು ನಾಲೆಡ್ಜ್ ಮತ್ತೆ ಒಂದು ಪೇಪರ್ಸ್ನೆಲ್ಲ ಓದಿದಾಗ ಅವನಿಗೆ ಇವನಲ್ಲಿ ನಿಕೋಲಾ ಟೆಸ್ಲಾನಲ್ಲಿ ಇರೋವಂಥ ನಾಲೆಡ್ಜ್ ಅವನಿಗೆ ಗೊತ್ತಾಗುತ್ತೆ. ಸೊ ಇದರಿಂದ ಏನು ಮಾಡ್ತಾರೆ, ನಿಕೋಲಾ ಟೆಸ್ಲಾದು ಎಲ್ಲ ಇನ್ವೆನ್ಷನ್ಸ್ಗೆ ಪೇಟೆಂಟ್ ಮಾಡಿ, ಸೊ ವೆಸ್ಟಿಂಗ್ ಹೌಸ್ ಅದನ್ನು ಹೈಯರ್ ಮಾಡ್ಕೋತಾನೆ ನಿಕೋಲಾ ಟೆಸ್ಲಾನ ವರ್ಕ್ ಮಾಡಲಿಕ್ಕೆ. ಸೊ ಟೆಸ್ಲಾ ವಿಲ್ ಡೆವಲಪ್ ಒನ್ electric motor as well as the way to transmit the AC alternating current. ಸೊ ಟ್ರಾನ್ಸ್ಮಿಷನ್ ಜನರೇಷನ್ ಆದಮೇಲೆ ಹೇಗೆ ಟ್ರಾನ್ಸ್ಮಿಟ್ ಮಾಡಬೇಕು, ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮರ್ನ ಹಾಕಬೇಕು, ಅದರ ಎಫಿಷಿಯನ್ಸಿನ ಯಾವ ರೀತಿ ಜಾಸ್ತಿ ಮಾಡಬೇಕು, ಮತ್ತೆ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಒಂದು ನಮ್ಮ ಕಂಪ್ಲೀಟ್ ಪವರ್ ಸಿಸ್ಟಮ್ ಯಾವ ರೀತಿ ಇರಬೇಕು ಅನ್ನೋದನ್ನ Nikola Tesla will create a methodology, will create the way, and he takes the patent for that. So ಇದರ ಬೇಸಿಸ್ ಮೇಲೆ ಯಾವ ರೀತಿ ಟವರ್ ಡಿಸೈನ್ಸ್ ಹೇಗೆ ಆಗಬೇಕು, ಸೊ ಇದನ್ನೆಲ್ಲಾನು ಕೂಡ ನಿಕೋಲಾ ಟೆಸ್ಲಾ ಬರೆದಿಡ್ತಾನೆ. ಇದ್ರ ಮೇಲೆ ವೆಸ್ಟಿಂಗ್ ಹೌಸ್ ಏನಾಗುತ್ತೆ, AC ಇದನ್ನ ಪ್ರತಿಪಾದಿಸ್ತಾ ಅವನಿಗೆ ಸಿಕ್ಕಿದಂತ ಒಳ್ಳೆ 2 ಹ್ಯಾಂಡ್ನ ಯೂಸ್ ಮಾಡಿಕೊಂಡು ಸ್ಟ್ಯಾನ್ಲಿ ಮತ್ತೆ ನಿಕೋಲಾ ಟೆಸ್ಲಾನ. ಸೊ ಸ್ಟ್ಯಾನ್ಲಿ ಆಕ್ಚುಲಿ ವಿಲ್ ಇಂಪ್ರೂವ್
ವಾಟ್ ಎವರ್ ಈ ಟ್ರಾನ್ಸ್ಫಾರ್ಮರ್ ಇವರೇನು ಡೆವಲಪ್ ಮಾಡಿರ್ತಾರೆ ಅದನ್ನು ಇಂಪ್ರೂವ್ ಮಾಡ್ತಾನೆ ಸ್ಟ್ಯಾನ್ಲಿ, ಆ್ಯಂಡ್ ಹಿ ಮೇಕ್ಸ್ ಇಟ್ ಮೋರ್ ಪ್ರಾಕ್ಟಿಕಲ್ ಟು ಬಿ ಇನ್ಸ್ಟಾಲ್ಡ್ ಔಟ್ಸೈಡ್ ಐದರ್ ಫಾರ್ ಸ್ಟೆಪ್ ಅಪ್ ಆರ್ ಫಾರ್ ಸ್ಟೆಪ್ ಡೌನ್. ನೆಕ್ಸ್ಟ್ ಸ್ಟ್ಯಾನ್ಲಿ ಮತ್ತು ನಿಕೋಲಾ ಟೆಸ್ಲಾನ ಇಟ್ಕೊಂಡು ಅದ್ರ ಮೇಲೆ ವೆಸ್ಟಿಂಗ್ ಹೌಸ್ ವಿಲ್ ಸ್ಟಾರ್ಟ್ ಹಿಸ್ ವೆಸ್ಟಿಂಗ್ ಹೌಸ್ ಎಲೆಕ್ಟ್ರಿಕ್ ಕಂಪನಿ. ಸೊ ಆಲ್ಟರ್ನೇಟಿಂಗ್ ಕರೆಂಟನ್ನ ಡೆಮೋ ಮಾಡ್ತಾರೆ. ಒಂದು ನಯಾಗ್ರಾ ಫಾಲ್ಸ್ನಲ್ಲಿ ತಮ್ಮ ಜನರೇಟರ್ನ ಇನ್ಸ್ಟಾಲ್ ಮಾಡಿ ಅಲ್ಲಿಂದ ಆಲ್ಮೋಸ್ಟ್ ಸಮ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಯಾವುದೋ ಒಂದು ಇನ್ನೊಂದು ಏರಿಯಾಗೆ ಪವರ್ ಸಪ್ಲೈನ ಕೇಟರ್ ಮಾಡ್ತಾರೆ. ಸೊ ಒನ್ಸ್ ದಿಸ್ ಹ್ಯಾಪನ್ಸ್, people start believing that alternating current is much better since it is a centralized generation. ಅಂದರೆ ಎಲ್ಲೋ ಒಂದು ಕಡೆ ಜನರೇಟ್ ಮಾಡಿ ಎಲ್ಲ ಕಡೆಗೂ ಪವರ್ ಸಪ್ಲೈನ ಹಂಚ್ಬೋದು ಅನ್ನೋದ್ರಿಂದ, ಆ್ಯಂಡ್ ಇಟ್ ಈಸ್ ಮಚ್ ಮೋರ್ ಎಫಿಷಿಯೆಂಟ್ ಅನ್ನೋದ್ರಿಂದ ಪೀಪಲ್ ಸ್ಟಾರ್ಟ್ ಗೋಯಿಂಗ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಆಪ್ಟಿಂಗ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಹೌವರ್ ಎಡಿಸನ್ಗೆ ಯಾವಾಗಲೂ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ, ಎಡಿಸನ್ ಹ್ಯಾಡ್ ಕ್ರಿಯೇಟೆಡ್ ಎ ಮೀಟರ್, an energy meter at each installation using which he starts billing. So as soon as he puts the generator, he started billing to all the consumers. However, that was not available with the Westinghouse. Then Stanley ಏನು ಮಾಡ್ತಾನೆ ಅಂತಂದರೆ, he will invent the ಏನು ಇವತ್ತಿನ AC ಎನರ್ಜಿ ಮೀಟರ್ಸ್ ಏನಿದೆಯಲ್ಲ ಅದನ್ನು ಸ್ಟ್ಯಾನ್ಲಿ ಇನ್ವೆಂಟ್ ಮಾಡ್ತಾನೆ. ದೆನ್ ವೆಸ್ಟಿಂಗ್ ಹೌಸ್ ಕೂಡ ಈ ಆಲ್ಟರ್ನೇಟಿಂಗ್ ಕರೆಂಟ್ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಬಂದು ಈ ಆಲ್ಟರ್ನೇಟಿಂಗ್ ಕರೆಂಟ್ನ ಎಲ್ಲರೂ ಯೂಸ್ ಮಾಡೋದಕ್ಕೆ ಶುರು ಮಾಡಿದಾಗ ದೆನ್ ಸ್ಟಾರ್ಟ್ಸ್ ದಿ ಸೇಫ್ಟಿ ಕನ್ಸರ್ನ್. ಸೊ ಇದೇ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಥಾಮ್ಸನ್ ಅಂಡ್ ಹೌಸ್ಟನ್ ಅಂತ ಅಂದ್ಬಿಟ್ಟು ಒಂದು ಕಂಪನಿ ಇರುತ್ತೆ. ಆ ಕಂಪನಿಯವರು ದೇ ಹ್ಯಾಡ್ ಡೆವಲಪ್ಡ್ ದೇರ್ ಓನ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್, ಸಾಯರ್ ಮ್ಯಾನ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಅಂತ ಕರೀತಾರೆ. ಸೊ ಇವರು ಕೂಡ ಒಂದು ಎಲೆಕ್ಟ್ರಿಕಲ್ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಅವರು ಎಸಿಗೂ ವರ್ಕ್ ಮಾಡೋಂಗೆ ಡಿಸಿಗೂ ವರ್ಕ್ ಮಾಡೋಂಗೆ ಆ ರೀತಿ ಒಂದು ಇನ್ಕ್ಯಾಂಡಿಸೆಂಟ್ ಬಲ್ಬ್ನ ಕಂಡುಹಿಡಿದಿರ್ತಾರೆ. ಸೊ ಅವ್ರೇನು ಅಂತಂದ್ರೆ ಎರಡರದ್ದು ಅಡ್ವಾಂಟೇಜ್ನ ತಗೋತಾ ಇರ್ತಾರೆ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ ಅಂತಂದ್ರೆ, ವೆಸ್ಟಿಂಗ್ ಹೌಸು ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೆಸ್ಟಿಂಗ್ ಹೌಸ್ನವರು ಸುಮಾರು 122 ಜನರೇಟಿಂಗ್ ಸ್ಟೇಷನ್ಸ್ನ ಬಿಲ್ಡ್ ಮಾಡಿರ್ತಾರೆ. ಥಾಮ್ಸನ್ ಅಂಡ್ ಹೌಸ್ಟನ್ ಅವರು 22 ಜನರೇಟಿಂಗ್ ಸ್ಟೇಷನ್ಸ್. ಹೌವರ್ ಈ ಎಲ್ಲ ಜನರೇಟಿಂಗ್ ಸ್ಟೇಷನ್ಸ್ ಕೆಪಾಸಿಟಿ ಏನಿದೆಯಲ್ಲ, ದಿಸ್ ವಿಲ್ ಔಟ್ ನಂಬರ್ ದಿ ನಂಬರ್ ಆಫ್ ಜನರೇಟಿಂಗ್ ಸ್ಟೇಷನ್ಸ್ ದಟ್ ಎಡಿಸನ್ ಹ್ಯಾಡ್ ಬಿಲ್ಟ್. ಸೊ ಎಡಿಸನ್ಗೆ ಸಾಕಷ್ಟು ಜನ ಹೇಳಿರ್ತಾರೆ, ನೀನು ಕೂಡ ಎಸಿಗೆ ಟ್ರಾನ್ಸ್ಫರ್ ಆಗಬೇಕು, ಎಲ್ಲರೂ DC ಯೂಸ್ ಮಾಡೋದ್ರಿಂದ ಏನೂ ಅಡ್ವಾಂಟೇಜ್ ಇಲ್ಲ, ಎಲ್ಲರೂ ಎಸಿಗೆ ಹೋಗ್ತಾ ಇದ್ದಾರೆ ಅಂತ. ಹೌವರ್ ಎಡಿಸನ್ ಅವನ ಮೈಂಡಲ್ಲಿ ಏನಿರುತ್ತೆ ಅಂತಂದರೆ, ಇಲ್ಲ, ದಿಸ್ ಇಸ್ ನಾಟ್ ಸೇಫ್, ವಿ ಡೋಂಟ್ ನೋ ವಾಟ್ ವಿ ಆರ್ ಪ್ಲೇಯಿಂಗ್ ವಿತ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಎ ಡಿಫ್ರೆಂಟ್ ಟೆಕ್ನಾಲಜಿ. ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಳ್ಳೋದೇ ಕರೆಕ್ಟಾಗಿ ಎಕ್ಸ್ಪೆರಿಮೆಂಟ್ ಮಾಡಿದೆ ನಾವು ಅದನ್ನು ಯೂಸ್ಗೆ ಹೋದರೆ ನಾಳೆ ದಿನ ಬೇರೆ ರೀತಿಯ ಅಡ್ವರ್ಸ್ ಎಫೆಕ್ಟ್ಸ್ ಆಗುತ್ತೆ. ಹವರ್ ನನ್ನ DC ಕರೆಂಟ್ ಆ ಥರ ಇಲ್ಲ, ಇಟ್ ಈಸ್ ಮೋರ್ ಸೇಫ್. ಸೊ ಆ ರೀತಿ ಅಂದ್ಕೊಂಡು ಅವನು ಅದನ್ನೇ ಪ್ರತಿಪಾದಿಸ್ತಾ ಇರ್ತಾನೆ. ಸೊ ಅದ್ರ ಮೇಲೆ ಸಾಕಷ್ಟು ಲೆಟರ್ಸು, ಸಾಕಷ್ಟು ಡಿಸ್ಕಷನ್ಸ್ ಆಗುತ್ತೆ. ಸೊ ಇದಾದ ನಂತರ ಏನಾಗುತ್ತೆ, ಈ ಥಾಮ್ಸನ್ ಅಂಡ್ ಹೌಸ್ಟನ್ ಅವ್ರಿಗೆ ಇನ್ನೊಂದು ಚಿಂತೆ ಆಗುತ್ತೆ. ಏನಂತಂದರೆ, ತಮ್ಮ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ, ಬಟ್ ಇದಕ್ಕೆ ಸೇಫ್ಟಿ ಮೆಕ್ಯಾನಿಸಮ್ ಏನು? ಸೊ ಈಗೆಲ್ಲೋ ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತಂದರೆ ಅದು ಹೇಗೆ ಅವಾಯ್ಡ್ ಆಗುತ್ತೆ? ಲೈಟ್ನಿಂಗ್ ಬಂತು ಅಂತಂದರೆ ಏನು ಮಾಡೋದು? ಸೊ ಇದಕ್ಕೆ ಅವರು ದೇ ಸ್ಟಾರ್ಟ್ ವರ್ಕಿಂಗ್ ಆನ್ ಲೈಟ್ನಿಂಗ್ ಅರೆಸ್ಟರ್ಸ್. ಸೊ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಇನ್ಸುಲೇಷನ್ಸ್ ಏನಿರುತ್ತಲ್ಲ ಅವತ್ತಿನ ದಿನದ್ದು ಅದನ್ನು ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕಾ ಏನು ಅಂತ ಅಂದ್ಬಿಟ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದ್ರ ತಕ್ಕಂಗೆ ಒಂದು ನ್ಯಾಚುರಲ್ ಕೆಲಾಮಿಟಿ ಅಕರ್ ಆಗುತ್ತೆ. ಸೊ 1888 ಸ್ನೋ ಸ್ಟಾರ್ಮ್ ಬರುತ್ತೆ. ಇದನ್ನ ಗ್ರೇಟ್ ಬ್ಲಿಝರ್ಡ್ ಆಫ್ 1888 ಅಂತ ಕರೀತಾರೆ. ಸೊ ಈ ಸ್ನೋ ಸ್ಟಾರ್ಮ್ ಬಂದಾಗ ಏನಾಗುತ್ತೆ, ನ್ಯೂಯಾರ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ನೋ ಫಾಲ್ ಆಗಿ ಅಲ್ಲಿ ಇರೋಂಥ ಒಂದು ಏನು ಎಲೆಕ್ಟ್ರಿಕ್ ಲೈನ್ಸ್ ಇರುತ್ತಲ್ಲ ಆ ಲೈನ್ಸ್ ಸಂಪರ್ಕ ಕಳ್ಕೊಂಡಾಗ ಕಂಪ್ಲೀಟ್ ಆಗಿ ಏನು ನ್ಯೂಯಾರ್ಕ್ ಸಿಟಿ ಫುಲ್ಲಿ ಲೈಟಿಂಗ್ ಆಗಿತ್ತು ಅದಷ್ಟು ಕೂಡ ಇಮ್ಮಿಡಿಯೇಟ್ ಆಗಿ ಡಾರ್ಕ್ನೆಸ್ಗೆ ಹೋಗುತ್ತೆ. ಸೊ ಇದೇ ಟೈಮಲ್ಲಿ ಏನಾಗುತ್ತೆ, ಈ ಗ್ರೇಟ್ ಬ್ಲಿಝರ್ಡ್ ಆದಾಗ, ಸ್ನೋ ಸ್ಟಾರ್ಮ್ ಆದಾಗ ಏನು ಒಂದು ಲೈನ್ ಏನಿದೆಯಲ್ಲ ಎಲೆಕ್ಟ್ರಿಸಿಟಿ ಲೈನ್, ಅದು ಕಟ್ಟಾಗಿ ಬಿದ್ದು ಒಬ್ಬ ಹುಡುಗನಿಗೆ ಎಲೆಕ್ಟ್ರೋಕ್ಯೂಟ್ ಆಗ್ಬಿಡ್ತಾನೆ. ಸೊ ಇದನ್ನ ನೋಡಿ ಜನಕ್ಕೆ ಇದ್ರದ್ದು ಸೇಫ್ಟಿ ಬಗ್ಗೆ ಯೋಚನೆ ಬರುತ್ತೆ. ಸೊ ಅಪರೆಂಟ್ಲಿ ವೆಸ್ಟಿಂಗ್ ಹೌಸ್ ಇಲ್ಲ, ಇದು ಯಾವುದೋ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್, ಇದನ್ನ ಜಾಸ್ತಿ ಹೈಪ್ ಮಾಡಬಾರ್ದು ಅಂತ ಹೇಳುವಾಗ
ಜನ ಅದನ್ನ ಹಾಗೆ ಇದು ಮಾಡ್ಕೊಂಡಿರ್ತಾರೆ. ಬಟ್ ಎಡಿಸನ್ ವಿಲ್ ಬಿ ಸೇಯಿಂಗ್ ದಟ್ ಇಟ್ ಈಸ್ ನಾಟ್ ಸೇಫ್ ಟು ಯೂಸ್ ದಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಅಂದ್ಬಿಟ್ಟು. ಸೊ ಅದೇ ಟೈಮ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಎಂಟರ್ ಆಗುತ್ತೆ. ಅವನ ಹೆಸರು ಬಂದು ಹ್ಯಾರಾಲ್ಡ್ ಪಿ ಬ್ರೌನ್ ಅಂತ ಅಂದ್ಬಿಟ್ಟು. ಹಿ ಈಸ್ ಅನ್ ಇಂಡಿಪೆಂಡೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಸೊ ಅವನೇನು ಮಾಡ್ತಾನೆ, ಆಲ್ ದ ವೇ ಎಡಿಸನ್ಗೆ ಒಂದು ಲೆಟರ್ ಬರ್ತಾನೆ. ಇವನಿಗೂ ಎಡಿಸನ್ಗೂ ಏನು ಸಂಬಂಧ ಇರೋದಿಲ್ಲ. ಹವರ್ ಹಿ ರೈಟ್ಸ್ ಅ ಲೆಟರ್ ಟು ಎಡಿಸನ್ ಸೇಯಿಂಗ್ ದಟ್ ಈ ಏನು ಆಲ್ಟರ್ನೇಟಿಂಗ್ ಕರೆಂಟ್ ಇದೆ ಅದು ತುಂಬ ಅನ್ಸೇಫು. ಸೊ ಇದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ದಟ್ ಇಟ್ ಇಸ್ ಹೈಲಿ ಅನ್ಸೇಫ್. ಸೊ ಹವರ್ ಡಿ ಸಿ ಇಸ್ ಸೇಫ್. ಸೊ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಇದನ್ನ ಪ್ರೂವ್ ಮಾಡೋದಕ್ಕೆ ನಿಮ್ಮ ಲ್ಯಾಬ್ನ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವರು ಅವ್ರ ಲ್ಯಾಬನ್ನ ಅಲೋ ಮಾಡಿಕೊಡ್ತಾರೆ. ಸೊ ಆ ಲ್ಯಾಬ್ನಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಒಂದು ಫೈನ್ ಡೇ ಒಂದು ಪಬ್ಲಿಕ್ ಆಗಿ ದೇ ಕಾಲ್ ಎವ್ರಿ ಒನ್ ಆ್ಯಂಡ್ ಸೇ ದಟ್ ದೇ ವಿಲ್ ಪ್ರೂವ್ ಹೌ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಅನ್ಸೇಫ್ ಅಂತ ಅಂದ್ಬಿಟ್ಟು ಪ್ರಾಣಿಗಳನ್ನ ಆಲ್ಟರ್ನೇಟಿಂಗ್ ಕರೆಂಟ್ ಲೈನ್ಸ್ ಮೇಲೆ ಅದನ್ನ ಟಚ್ ಮಾಡಿಸ್ತಾರೆ. ಸೊ ಯಾವಾಗ ಪ್ರಾಣಿಗಳು ಅರ್ತ್ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ ಲೈನ್ ಮೇಲೆ ಕಾಂಟ್ಯಾಕ್ಟಿಗೆ ಬರುತ್ತೆ, ಇಮಿಡಿಯೇಟ್ಲಿ ದೇ ಗೆಟ್ ಎಲೆಕ್ಟ್ರೋಕ್ಯೂಟೆಡ್ ಅಂಡ್ ಡೈ. ಸೊ ಇದನ್ನ ಇಟ್ಕೊಂಡು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಆರ್ ಮಚ್ ಅನ್ಸೇಫ್ ಆಸ್ ಕಂಪೇರ್ಡ್ ಟು ದಿ ಡೈರೆಕ್ಟ್ ಕರೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಹೈಪಿಂದ ಜನಕ್ಕೆ ಸ್ವಲ್ಪ ಭಯ ಬರೋದಕ್ಕೆ ಶುರು ಆಗುತ್ತೆ. ಇದಲ್ದೇನೆ ಇನ್ನೊಂದು ಇನ್ಸಿಡೆಂಟ್ ಆಗುತ್ತೆ. ಅದು ಬಂದು ಆಗಿನ ಕಾಲದಲ್ಲಿ ಎಲೆಕ್ಟ್ರಿಕ್ ಚೇರ್ ಏನಿದೆಯಲ್ಲ ಅದನ್ನ ಡಿಸೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಾನೂನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನೊಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾನೆ ಈಗ ಹ್ಯಾರಾಲ್ಡ್ ಬ್ರೌನ್ ಅವನು. ಸೊ ಹೇಗೆ ಪ್ರಾಣಿಗಳು ಸಾಯ್ತವೆ ಅಂತ. ಸೊ ಅಲ್ಲಿಯ ಒಂದು ಹೀನಸ್ ಕ್ರೈಮ್ಸ್ ಏನಿದೆ ಅದಕ್ಕೆ ಕ್ರಿಮಿನಲ್ಸ್ನ ಸಾಯಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಚೇರ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಸೊ ಆ ಎಲೆಕ್ಟ್ರಿಕ್ ಚೇರ್ನಲ್ಲಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಹಿ ಇಮಿಡಿಯೇಟ್ಲಿ ಸಿನ್ಸ್ ಹಿ ಈಸ್ ಆಲ್ರೆಡಿ ಬಯಾಸ್ಡ್ ದಟ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಮಚ್ ಅನ್ಸೇಫ್ ಅಂತ ಅಂದ್ಬಿಟ್ಟು ಹಿ ಸೇಸ್ ದಟ್ ಆಲ್ಟರ್ನೇಟಿಂಗ್ ಕರೆಂಟ್ನ ನಾನು ಹಾಕಿ ನಾವು ಅವ್ರನ್ನ ಇದು ಮಾಡ್ಬೋದು, ವಿ ಕ್ಯಾನ್ ಎಲೆಕ್ಟ್ರೋಕ್ಯೂಟ್ ಆ್ಯಂಡ್ ವಿ ಕ್ಯಾನ್ ಮೇಕ್ ಎ ಪರ್ಸನ್ ಡೈ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರ ತಕ್ಕಂಗೆ ಏನು ಮಾಡ್ತಾರೆ, ಆಗಿನ ಕಾಲದ ಆಲ್ಟರ್ನೇಟಿಂಗ್ ಕರೆಂಟ್ 1000 volts ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ನ ತಗೊಂಡು ಹಿ ಎಲೆಕ್ಟ್ರೋಕ್ಯೂಟ್ಸ್ ಎ ಪರ್ಸನ್ ಟು ಮೇಕ್ ಹಿಮ್ ಡೈ. ಅವ್ರಿಗೆ ಆ 1000 volts ಎಲೆಕ್ಟ್ರಿಕ್ ಜನರೇಟರ್ ಹೇಗೆ ಸಿಗುತ್ತಪ್ಪ ಅಂತಂದ್ರೆ, ಥಾಮ್ಸನ್ ಅಂಡ್ ಹೌಸ್ಟನ್ ಅಂತ ಏನು ಕಂಪನಿ ಇದಲ್ಲ ಅವ್ರ ಮುಖಾಂತರ ಅವರು ಒಂದು ವೆಸ್ಟಿಂಗ್ ಹೌಸ್ದು ಎಲೆಕ್ಟ್ರಿಕ್ ಜನರೇಟರ್ನ ತರಿಸಿ ಇದನ್ನ ಒಬ್ಬ ವ್ಯಕ್ತಿನ ಎಲೆಕ್ಟ್ರಿಕ್ಯೂಟ್ ಮಾಡಿ ದೇ ವಿಲ್ ಮೇಕ್ ದಮ್ ಡೈ. ಸೊ ಆಕ್ಚುಲಿ ಎಲೆಕ್ಟ್ರೋಕ್ಯೂಷನ್ ಅನ್ನೋ ವರ್ಡ್ ಹುಟ್ಕೊಂಡಿದೆ ಅವಾಗ. ಒನ್ಸ್ ಯಾವುದೋ ಒಬ್ಬ ಪ್ರಿಸನರ್ನ ಹೇಗೆ ಹೀನಸ್ ಕ್ರೈಮ್ಗೆ ಅವನಿಗೆ ಡೆತ್ ಪೆನಾಲ್ಟಿಗೋಸ್ಕರ ಎಲೆಕ್ಟ್ರಿಕ್ ಕರೆಂಟನ್ನ ಯೂಸ್ ಮಾಡಿ ಅವರನ್ನ ಸಾಯಿಸೋದು, ಅದನ್ನ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಎಲೆಕ್ಟ್ರೋಕ್ಯೂಷನ್ ಅನ್ನೋ ವರ್ಡ್ ಇಂದ ದೇ ಟರ್ಮ್ ಇಟ್. ದಟ್ ಇಸ್ ಹೌ ದಿಸ್ ವರ್ಡ್ ಕೇಮ್. ಸೊ ಇದೆಲ್ಲ ನಂತರ ಥಾಮ್ಸನ್ ಹ್ಯಾರಾಲ್ಡ್ ಬ್ರೌನ್ ಏನ್ ಮಾಡ್ತಾನೆ, ಈ ಇದನ್ನ 1000 volts ಕೊಟ್ಟಿದ್ದಕ್ಕೆ ವೆಸ್ಟಿಂಗ್ ಹೌಸ್ ದೇ ಇದರಿಂದ ಹೀಗಾಗ್ತಾ ಇರೋದು. ಸೊ ವಿ ಡೋಂಟ್ ನೀಡ್ ಆಲ್ಟರ್ನೇಟಿವ್ ಕರೆಂಟ್, ವಿ ನೀಡ್ ಓನ್ಲಿ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತಾರೆ. ಇದ್ರ ತಕ್ಕಂಗೆ ಏನಾಗುತ್ತೆ, ಪ್ರೆಸ್ ನಲ್ಲಿ ವೆಸ್ಟಿಂಗ್ ಹೌಸ್ ಇಲ್ಲ ಇದು ಏನು ಅವ್ರು ಕೊಡ್ತಾ ಇದಾರೆ ಅದು ತಪ್ಪು, ವಾಟರ್ ಅಂತ ಮಾಹಿತಿ ತಪ್ಪಿದೆ. ಸೊ ಯಾವ ಒಂದು ಮಾಪನದಿಂದ ಅವರು 1000 volt AC ನ ಕೊಟ್ಟು ಇದು ಮಾಡ್ತಾ ಇದಾರೋ ಅದನ್ನ DC ನಲ್ಲೂ ಅದೇ ಒಂದು ವೋಲ್ಟೇಜ್ ನಿಂದ ಅವರು ಚೆಕ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅವಾಗ ಹ್ಯಾರಾಲ್ಡ್ ಬ್ರೌನ್ ಏನ್ ಮಾಡ್ತಾನೆ, ಹಿ ಥ್ರೋಸ್ ಅಪ್ ಆನ್ ಆನ್ ಓಪನ್ ಚಾಲೆಂಜ್ ಸೇಯಿಂಗ್ ದಟ್ ಆಯ್ತು ಒಂದು ಕೆಲಸ ಮಾಡೋಣ, ನಾವು 100 volt ನೀವು 100 volt DC ಮತ್ತೆ AC, ನಾನು ಈ ಕಡೆ ಕೂರ್ತೀನಿ ಹ್ಯಾರಾಲ್ಡ್ ಬ್ರೌನ್, ನಾನು DC ನ ಕರೆಂಟ್ ನ ತಗೋತೀನಿ, ನೀವು AC ಕರೆಂಟ್ ನ ತಗೊಳ್ಳಿ, ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ 1 volt by 1 volt slowly, whoever dies at whatever voltage we'll see ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂಡ್ ದಟ್ ವಾಸ್ ಡಿನೈಡ್, ದಟ್ ಚಾಲೆಂಜ್ ವಾಸ್ ಡಿನೈಡ್ ಬೈ ವೆಸ್ಟಿಂಗ್ ಹೌಸ್. ಸೊ ಇದಾದ ನಂತರ ಎಲ್ಲರೂ ಜನ ರಿವರ್ಸ್ ಆಗ್ತಾ ಹೋಗ್ತಾರೆ. ಅಗೈನ್ ದೇರ್ ವಿಲ್ ಬಿ ಎ ವಾರ್ ಆಫ್ ವರ್ಡ್ಸ್, DC ಈಸ್ ನಾಟ್ ಅನ್ಸೇಫ್ ಅನ್ನೋದು ಆಗ್ತಾ ಹೋಗುತ್ತೆ. ಇದೇ ಟೈಮ್ನಲ್ಲಿ ದೇರ್ ಇಸ್ ಒನ್ ಮೋರ್ ಇನ್ಸಿಡೆಂಟ್ ವಿಚ್ ಹ್ಯಾಪನ್ಸ್. ಸೊ 1889 ಅಲ್ಲಿ ಜಾನ್ ಫಿಕ್ಸ್ ಅನ್ನೋನು, ಸೊ ಹಿ ಈಸ್ ಅ ಲೈನ್ಮನ್. ಸೊ ಆ ಲೈನ್ಮನ್ ಏನಾಗುತ್ತೆ ಅಂತಂದ್ರೆ ಅವನು ಕಂಬದ ಮೇಲೆ ಹತ್ತಿ ವರ್ಕ್ ಮಾಡ್ತಾ ಇರ್ತಾನೆ. ಆಗಿನ ಕಾಲದಲ್ಲಿ ಒಂದು ಕಂಬದಲ್ಲಿ ಆಲ್ಮೋಸ್ಟ್ 3 to 4 ಲೈನ್ಸ್ ಹೋಗ್ತಾ ಇರುತ್ತೆ. ಸೊ ಮೇಲಿನ ಲೈನ್ಸ್ ಬಂದು ಪವರ್ ಲೈನ್ಸ್ ಇರುತ್ತೆ, ಕೆಳಗಿನ ಲೈನ್ಸ್ ಬಂದು ಟೆಲಿಗ್ರಾಫ್ ಲೈನ್ಸ್ ಇರುತ್ತೆ. ಸೊ ಅವನು ಟೆಲಿಗ್ರಾಫ್ ಲೈನ್ಸ್ ಆರ್ ಲೋ ವೋಲ್ಟೇಜ್ ಲೈನ್ಸ್ ವಿಚ್ ವರ್ಕ್ ಆನ್ 100-110 volts. ಸೊ ಈ ಒಂದು ವೋಲ್ಟೇಜ್ ಮೇಲೆ ಅವನು ವರ್ಕ್ ಮಾಡಬೇಕಾದ್ರೆ ಏನಾಗುತ್ತೆ, ಇದು ಈ ಒಂದು ಪೋಲ್ ಮೇಲೆ ಹತ್ತಿ ಅದನ್ನ ಹಿಡ್ಕೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಬಟ್ ಎಲ್ಲೋ ದೂರದಲ್ಲಿ ಒಂದು ಹೈ ವೋಲ್ಟೇಜ್ ಲೈನ್ ಏನಾಗುತ್ತೆ, ಇಲ್ಲಿ ಇದ್ರ ಮೇಲೆ ಬಂದು ಶಾರ್ಟ್ ಆಗಿ ಈ ಟೆಲಿಗ್ರಾಫ್ ಲೈನ್ ಮೇಲೆ ಬೀಳುತ್ತೆ.
ಸೊ ಬಿದ್ದ ತಕ್ಷಣನೇ ಅವನ ಅದ್ರ ಮೇಲೆ ಏನು ವರ್ಕ್ ಮಾಡ್ತಾ ಇರ್ತಾನೆ, ಅವನ ಲೆಫ್ಟ್ ಹ್ಯಾಂಡಿಂದ ಹೋಗಿ ತನ್ನ ಕಾಲ್ ಮುಖಾಂತರ ಅರ್ಥ ಆಗಿ ಅದು ಅವನು ಅಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತಾನೆ. ಸೊ ಅದಾದ ತಕ್ಷಣ ಏನಾಗಿದೆ, ಅದನ್ನ ಹಿಡಿದಿರೋದ್ರಿಂದ ಅವನದನ್ನ ಆ ಒಂದು ಲೈನ್ ಗಟ್ಟಿಯಾಗಿ ಹಿಡಿದ್ರಿಂದ ಅದನ್ನ ಬಿಟ್ಟಿಲ್ಲದೆ ಇರೋದ್ರಿಂದ ಆ ಹೈ ವೋಲ್ಟೇಜ್ ಇಂದ ಅವನು ಫುಲ್ ಸ್ಪಾರ್ಕ್ ಆಗಿ ಫುಲ್ ಅವನ ಬಾಡಿ ಏನಾಗುತ್ತೆ, ಅದು ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ. ಸೊ ಇದನ್ನ ಏನಾಗಿದೆ, ದಿಸ್ ಹ್ಯಾಪನ್ಸ್ ಅಟ್ ದಿ ವಿ ಅವರ್ಸ್, ಅಂದ್ರೆ ಲಂಚ್ ಅವರ್ಸ್ ಟೈಮಲ್ಲಿ ಮಧ್ಯಾಹ್ನ ಎಲ್ಲರೂ ಲಂಚ್ಗೆ ಹೋಗ್ಬೇಕಾದ್ರೆ ಆಗೋದ್ರಿಂದ ಸುಮಾರು ಜನಕ್ಕೆ ಇದು ಐ ವಿಟ್ನೆಸ್ ತರ ಆಗ್ಬಿಡುತ್ತೆ. ಸೊ ಇದಾದ ನಂತರ ವಾಟ್ ಎವರ್ ದಿ ಓವರ್ ಹೆಡ್ ಲೈನ್ಸ್ ಏನಿದೆಯಲ್ಲ, ದಟ್ ಈಸ್ ನಾಟ್ ಸೇಫ್ ಇನ್ AC ಅಂತ ಅಂದ್ಬಿಟ್ಟು ಇದಾಗುತ್ತೆ. ಸೊ ಇದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ನಲ್ಲೂ ಕೂಡ ಸಾಕಷ್ಟು ವಾದ ವಿವಾದಗಳೆಲ್ಲ ಆದ ನಂತರ ಇದು ಸೇಫ್ ಅಲ್ಲ ಅಂತ ಆಗಿ ದೇ ಪ್ರಪೋಸ್ ಫಾರ್ ಅಂಡರ್ಗ್ರೌಂಡ್ ಲೈನ್ಸ್. ಮೀನ್ ವೈಲ್ ಏನಾಗುತ್ತೆ, ಹ್ಯಾರಾಲ್ಡ್ ಬ್ರೌನ್ ಮೇಲೆ ಒಂದು ಕೋರ್ಟ್ ಕೇಸ್ ಆಗಿ ವೆಸ್ಟಿಂಗ್ ಹೌಸ್ಗೂ ಮತ್ತು ಹ್ಯಾರಾಲ್ಡ್ ಬ್ರೌನ್ಗೂ ಕೂಡ ಒಂದು ಸಾಕಷ್ಟು ವಾದ ವಿವಾದಗಳು ನಡೆಯುತ್ತೆ. ಸೊ ವಿವಾದಗಳು ನಡೆದಾಗ ಹ್ಯಾರಾಲ್ಡ್ ಬ್ರೌನ್ ಏನು ಒಂದು ಮಾಪನ ಮಾಡಿರ್ತಾನೆ, ಅವನು ಎಲ್ಲ ಒಂದು ಇದರಲ್ಲೂ ಎಲ್ಲಿ AC ಅನ್ಸೇಫ್ ಅಂತ ಹೇಳಿರ್ತಾನೆ ಅಲ್ಲೆಲ್ಲಾನು ಕೂಡ ಇಟ್ ವಿಲ್ ಬಿ ಅನ್ ಅನ್ಈಕ್ವಲ್ ಕಂಪ್ಯಾರಿಸನ್. ಅಂದ್ರೆ AC ಒಂದು ಹೈಯರ್ ವೋಲ್ಟೇಜ್ ಮತ್ತೆ DC ಲೋಯರ್ ವೋಲ್ಟೇಜ್ ಇದೆರಡನ್ನ ತಗೊಂಡು ಇದೆರಡಕ್ಕೆ ಕಂಪೇರ್ ಮಾಡಿರ್ತಾನೆ. ಹಾಗೆ ಅಲ್ಲಿ ವೆಸ್ಟಿಂಗ್ ಹೌಸ್ ಕಡೆ ಇರುವಂತ ಲಾಯರ್ಸ್ ಏನ್ ಮಾಡ್ತಾರೆ, ಅವರು ಪ್ರೂವ್ ಮಾಡ್ತಾರೆ ದಟ್ ಈ ಹ್ಯಾರಾಲ್ಡ್ ಬ್ರೌನ್ದು ಒಂದಷ್ಟು ಪೇಪರ್ಸ್ ವಿಚ್ ಹಿ ಹ್ಯಾಸ್ ರಿಟರ್ನ್ ಟು ಎಡಿಸನ್ ಸಿಗುತ್ತೆ. ಸೊ ಅದರಲ್ಲಿ ಎಡಿಸನ್ ಹ್ಯಾಡ್ ಪೇಡ್ ಹ್ಯಾರಾಲ್ಡ್ ಬ್ರೌನ್ ಟು ಏನ್ ಹೇಳ್ತಾರೆ, ಟು ವೆರಿಫೈ ಅಂಡ್ ಟು ಕ್ರಿಯೇಟ್ ಅ ರಕಸ್ ಓವರ್ ದಿ ಆಲ್ಟರ್ನೇಟಿಂಗ್ ಕರೆಂಟ್ ಯೂಸೇಜ್, ಸೇಯಿಂಗ್ ದಟ್ ಇಟ್ ಈಸ್ ಅನ್ಸೇಫ್ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲಾನು ಕೂಡ ಪ್ರೂವ್ ಮಾಡ್ತಾರೆ. ಅದಾದ ನಂತರ ಈ ಏನು ಅಂಡರ್ಗ್ರೌಂಡ್ ಕೇಬಲ್ಸ್ಗೆ ಇದೆಲ್ಲ ಪ್ರತಿಪಾದನೆ ಸಿಗುತ್ತೆ. ಅಂಡ್ ವಿತ್ ದಿ ಅಡ್ವೆಂಟ್ ಆಫ್ electrical motors, with the advent of this electrical motors by Nikola Tesla, people start seeing that alternating current is better way, because ಅವ್ರು ಏನು ಮೋಟಿವ್ ವರ್ಕ್, ಅವ್ರದ್ದು ಏನು ಒಂದು ಮ್ಯಾನ್ಯುಯಲ್ ವರ್ಕ್ನ ಮಾಡ್ತಿದ್ರು ಅದನ್ನೆಲ್ಲ ಮೋಟಾರ್ನ ಯೂಸ್ ಮಾಡಿ ದೇ ವರ್ ಏಬಲ್ ಟು ಡೂ ಮೆಕ್ಯಾನಿಕಲ್ ವರ್ಕ್ ಈಸಿಲಿ. ಸೊ ಅವಾಗ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಪ್ಲಿಂಗ್ ಮೆಕ್ಯಾನಿಕಲ್ ವರ್ಕ್ಸ್ ಏನಿದೆ ಅದನ್ನೆಲ್ಲನೂ ಕೂಡ ಒಂದು ಮೆಷಿನೈಸೇಷನ್, ಅದು ಮೆಷಿನ್ಗೆ ಕನ್ವರ್ಟ್ ಮಾಡುವಂಥದ್ದು ಇಂಡಸ್ಟ್ರಿಯಲೈಸೇಷನ್ ಅಂತ ನಾವೇನು ಹೇಳ್ತೀವಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಇದು. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗೋದಕ್ಕೆ ಈ ಎಲೆಕ್ಟ್ರಿಕಲ್ ಮೋಟಾರ್ಸ್ ಇವೆಲ್ಲನೂ ಕೂಡ ಕಾರಣ ಆಗುತ್ತೆ. ಸೊ ಕಂಪ್ಲೀಟ್ಲಿ ಮೆಷಿನೈಸೇಷನ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾದ ನಂತರ ಕಂಪ್ಲೀಟ್ ಆಗಿ DC ಬಿಟ್ಟು ಆಲ್ಟರ್ನೇಟಿಂಗ್ ಕರೆಂಟ್ಗೆ ಶಿಫ್ಟ್ ಆಗ್ತಾರೆ. ಸೊ ಅಟ್ ದಟ್ ಟೈಮ್ ಏನಾಗುತ್ತೆ, ದಿ ವೆಸ್ಟಿಂಗ್ ಹೌಸ್, ಜಾರ್ಜ್ ವೆಸ್ಟಿಂಗ್ ಹೌಸ್, ದಿ ವೆಸ್ಟಿಂಗ್ ಹೌಸ್ ಎಲೆಕ್ಟ್ರಿಕಲ್ ಕಂಪನಿ ಅದಿದೆ, ದಟ್ ವಿಲ್ ರಿಮೈನ್ ಆಸ್ ದಿ ಒನ್ ಎಂಟಿಟಿ. ಅಂಡ್ ಎಡಿಸನ್ದು ಏನು ಎಡಿಸನ್ ಎಲೆಕ್ಟ್ರಿಕ್ ಕಂಪನಿ ಇತ್ತು ಅದು ಎಲ್ಲ ಉಳಿದಿದ್ದು ಅರೌಂಡ್ ಸಮ್ 20 to 25 ಕಂಪನೀಸ್ ಇರುತ್ತೆ US ಅಲ್ಲಿ. ಆ ಟೈಮಲ್ಲಿ ಎಲ್ಲ ಕಂಪನೀಸ್ ಜೊತೆ ಮರ್ಜ್ ಮಾಡಿಕೊಂಡು ತಮ್ಮ ಪೇಟೆಂಟ್ಸ್ನ ಯೂಸ್ ಮಾಡಿ, ತಮ್ಮ ಹತ್ರ ಇರುವಂಥ ಒಂದು ಅಮೌಂಟ್ನ ಯೂಸ್ ಮಾಡಿ, ಅಂಡ್ JP Morgan ಅವರ ಹೆಲ್ಪಿಂದ ಎಲ್ಲ ಕಂಪನೀಸ್ನು ಮರ್ಜ್ ಮಾಡಿಕೊಂಡು ದೇ ಕನ್ವರ್ಟ್ ದಿಸ್ ಎಡಿಸನ್ ಎಲೆಕ್ಟ್ರಿಕಲ್ ಕಂಪನಿ ಟು ಜನರಲ್ ಎಲೆಕ್ಟ್ರಿಕ್, GE ಅಂತ ಇವತ್ತು ಏನಿದೆ. ಸೊ ದೇ ಹೋಲ್ಡ್ 3/4 ಆಫ್ ದಿ ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಸ್ ಫಾರ್ ದಿ US ಅವತ್ತಿನ ದಿನಕ್ಕೆ. ಅಂಡ್ ವೆಸ್ಟಿಂಗ್ ಹೌಸ್ ಹೋಲ್ಡ್ಸ್ ದಿ ರಿಮೈನಿಂಗ್ 1/4. ಅಷ್ಟು ಇದನ್ನು ಅವರು ವೆಸ್ಟಿಂಗ್ ಹೌಸ್ನವರು ಇಟ್ಕೋತಾರೆ. ಸೊ ಇದಿಷ್ಟು ಹೇಗೆ ನಮ್ಮ AC ಮತ್ತು DC ವಾರ್ ಆಫ್ ಕರೆಂಟ್ಸ್ ಬಂತು ಆ್ಯಂಡ್ ಹೌ ವಿ ಎಂಡೆಡ್ ಅಪ್ ಇನ್ ಯುಟಿಲೈಸಿಂಗ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂತ ನೀವು ನೋಡಿದ್ದೀರಾ. ಹೌವರ್ ಇವತ್ತಿನ ದಿನಕ್ಕೆ ನೀವು ನೋಡಿರ್ಬೋದು ಸಾಕಷ್ಟು ರಿಸರ್ಚಸ್ ನಡೀತಾ ಇದೆ ದಟ್ ವಿ ಮೇ ಹ್ಯಾವ್ ಟು ಗೋ ಬ್ಯಾಕ್ ಟು DC ಯೂಸೇಜ್. ಸೊ ಮನೆಗಳಲ್ಲೆಲ್ಲನೂ ನಾವು ಯೂಸ್ ಮಾಡ್ತಾ ಇರೋಂಥ ಎಷ್ಟೋ ಎಕ್ವಿಪ್ಮೆಂಟ್ಸು ಡೈರೆಕ್ಟ್ ಕರೆಂಟ್ ಮೇಲೆ ಆ್ಯಕ್ಚುಲಿ ಯೂಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ದಿ ಕಂಪ್ಯೂಟರ್ಸ್ ಇರ್ಬೋದು, ಇವತ್ತು ಎಲ್ಲೆಲ್ಲಿ ನಮ್ಮ ಲ್ಯಾಂಪ್ಸ್ ಇರ್ಬೋದು, ಚಾರ್ಜರ್ಸ್ ಇರ್ಬೋದು, ಇದೆಲ್ಲನೂ ಕೂಡ DC ಮೇಲೆ ವರ್ಕ್ ಆಗ್ತದೆ. ವಿ ಆರ್ ಆಕ್ಚುಲಿ ಯೂಸಿಂಗ್ ದಿ ಕನ್ವರ್ಟರ್ಸ್ ಅಟ್ ಅವರ್ ಹೋಮ್ಸ್ ಟು ಕನ್ವರ್ಟ್ AC ಟು DC. ಇನ್ ಎ ಸಿಮಿಲರ್ ವೇ ಹೈ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ಗೆ ಹೈ ವೋಲ್ಟೇಜ್ DC ಟ್ರಾನ್ಸ್ಮಿಷನ್ ಏನಿದೆಯಲ್ಲ, ದಟ್ ಈಸ್ ಫೌಂಡ್ ಟು ಬಿ ಮಚ್ better in terms of its efficiency and the achieving the control over power. ಸೊ ಈ ಒಂದೆಲ್ಲ ಕಾರಣದಿಂದ ಅಗೈನ್
ಡಿ ಸಿ ಕಡೆಗೆ ಜನದು ರಿಸರ್ಚ್ದು ಒಲವು ಜಾಸ್ತಿ ಆಗ್ತದೆ ಆ್ಯಂಡ್ ವಿ ಮೇ ಸಿ ಡ್ರಾಸ್ಟಿಕ್ ಶಿಫ್ಟ್ ಫ್ರಮ್ ಆಲ್ಟರ್ನೇಟಿಂಗ್ ಕರೆಂಟ್ ಟು ಡಿ ಸಿ ಕರೆಂಟ್ ಇನ್ ಫ್ಯೂಚರ್, ವಿ ಡೋಂಟ್ ನೋ. ಸೊ ಇದಿಷ್ಟು ವಾರ್ ಆಫ್ ಕರೆಂಟ್ಸ್ ಬಗ್ಗೆ ಒಂದು ಸ್ಮಾಲ್ ಬ್ರೀಫ್ ಲೆಕ್ಚರ್. ಸೊ ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜ್ಞಾನ ಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. For more updates, please keep watching Gnana Sindhu. Thank you.